ಹೀಗೆ ಅಂಗನವಾಡಿ ಶಿಕ್ಷಕಿಯೋರ್ವಳು ತನ್ನ ಚಿನ್ನದ ಒಡವೆಗಳ ಕಳ್ಳತನದ ವಿಚಾರ ತಿಳಿದು ಕಣ್ಣೀರು ಹಾಕುತ್ತಿರುವುದು. ಮತ್ತೊಂದೆಡೆ ಪೊಲೀಸರು ಶ್ವಾನದಳದೊಂದಿಗೆ ಕಳ್ಳತನ ಪತ್ತೆ ಹಚ್ಚುತ್ತಿರುವ ದೃಶ್ಯಗಳು. ಇವೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಸೊಪ್ಪಹಳ್ಳಿ ಗ್ರಾಮದಲ್ಲಿ. ಹೌದು, ಸೊಪ್ಪಹಳ್ಳಿ ಗ್ರಾಮದ ವನಜಾಕ್ಷಿ ತನ್ನ ಗಂಡನನ್ನು ಕಳೆದುಕೊಂಡು ಅತ್ತೆ ಮಾವ ಮಕ್ಕಳನ್ನು ಪೋಷಣೆ ಮಾಡಿಕೊಂಡಿದ್ದಳು. ಜೊತೆಗೆ ಅಂಗನವಾಡಿಯ ಶಿಕ್ಷಕಿಯೂ ಆಗಿದ್ದಳು. ಬುಧವಾರ ವನಜಾಕ್ಷಿ ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ತೆರಳಿದ್ದರು. ಮನೆಯ ಕೀಯನ್ನು ಮನೆಯ ಕಿಟಕಿಯೊಂದರಲ್ಲಿ ಬಚ್ಚಿಟ್ಟಿದ್ದ ಮಹಿಳೆ ಮಧ್ಯಾಹ್ನ ಮನೆಗೆ ಮರಳಿದಾಗ ಮನೆಯಲ್ಲಿ ಕಳ್ಳತನ ನಡೆದಿರುವುದು ಕಂಡು ಬೆರಗಾಗಿದ್ದಾಳೆ. ಕಳ್ಳರು ಮನೆಯವರಂತೆ ಕಿಟಕಿಯ ಬಳಿ ಇಟ್ಟಿದ್ದ ಮನೆಯ ಕೀಯನ್ನ ಮನೆಯವರಂತೆ ಕೀ ತೆಗೆದು ಬಾಗಿಲು ತೆಗೆದು ಒಳನುಗ್ಗಿದ್ದಾರೆ ಎನ್ನಲಾಗುತ್ತಿದೆ. ಬಳಿಕ ಮನೆಯಲ್ಲಿದ್ದ ಸುಮಾರು 110 ಗ್ರಾಂ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಆಶ್ಚರ್ಯದ ವಿಚಾರ ಏನಪ್ಪಾ ಅಂದ್ರೆ, ಮನೆಯಲ್ಲಿದ್ದ ಹಣವನ್ನ ಬಿಟ್ಟು ಕೇವಲ ಬಂಗಾರವನ್ನೇ ಕಳ್ಳರು ಎಗರಿಸಿದ್ದಾರೆಂದು ತಿಳಿದು ಬಂದಿದೆ. ಬೆಳಗ್ಗೆ 9:50ಕ್ಕೆ ಅಂಗನವಾಡಿಗೆ ಹೋದೆ ಸರ್ ನಾನು. ಮತ್ತು ಅಪ್ಪ ಮನೆಯಲ್ಲಿದ್ದರು. 11 ಗಂಟೆಯಲ್ಲಿ ಅವ್ರು ಊಟ ಮಾಡಿ ಸ್ನಾನ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಹೋಗಿದ್ದಾರೆ. ಮತ್ತು ನಾನೀಗ 1:30ಕ್ಕೆ ಮತ್ತೆ ಊಟಕ್ಕೆ ಅಂತ ಅಂಗನವಾಡಿಯಿಂದ ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ಗೇಟು ಮತ್ತು ಡೋರು ವಾಶ್ರೂಮ್ದು ಎಲ್ಲ ತೆಗ್ದಿದ್ರು, ಬೀರುವಲ್ಲೆಲ್ಲ ತೆಗ್ದಿದ್ರು. ಆಗ ಅದು ನೋಡಿ ನನಗೆ ಸ್ವಲ್ಪ ಭಯ ಆಗಿ ಪಕ್ಕದ ಮನೆಯವ್ರನ್ನ ಕರೆದೆ ಸರ್. ಸರ್ ನಕ್ಲಿಸು, ಲಾಂಗ್ ಚೈನು, 3 ಸೆಟ್ ಓಲೆ, 2 ಉಂಗುರ ಮತ್ತು ಸೈಡ್ ಮಟ್ಟಿ ಇತ್ತು ಸರ್. ಕ್ಯಾಶ್ ಏನಿಲ್ಲ ಸರ್. ಇಲ್ಲ ಸರ್. ಸರ್ ಏನು ಹೊಡೆದಿಲ್ಲ ಸರ್, ಎಲ್ಲ ಬೀಗ ತೆಗೆದು ತೊಗೊಂಡೋಗಿದ್ದಾರೆ. ನಾವು ಬೀರುವಲ್ಲಿ ಇಟ್ಟಿದ್ದೀವಿ ಸರ್. ವಾಶ್ರೂಮ್ ಇಲ್ಲ ಸರ್, ತೊಗೊಂಡೋಗಿದ್ದಾರೆ ಅವರು ಸರ್. ಒಡವೆ ಎಲ್ಲ ಹೋಗಿದೆ ಸರ್, ಏನೂ ಇಲ್ಲ ಒಡವೆ. ಆಗಲ್ಲ ಸರ್, ಹೇಳೋದಕ್ಕೆ ತುಂಬ ಕಷ್ಟಪಟ್ಟು ನಾನು ಮಾಡಿದ್ದೀನಿ. ನಂಗೆ 10,000 ಸಂಬಳ ಬಂದರೆ ನನ್ನ ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂತ, ಎಜುಕೇಷನ್ ಬೇಕಾಗುತ್ತೆ ಅಂತ ನಾನು ಒಡವೆ ಮಾಡಿಸಿದ್ದೆ ಸರ್. ಈ ಥರ ಆಗುತ್ತೆ ಅಂತ ಗೊತ್ತಾಗಿ ಕಷ್ಟಪಟ್ಟೆ ತಿರ್ಸಿದ್ದೀನಿ ಸರ್. ಇಲ್ಲ ಸರ್, ಆ ಥರ ಏನಿಲ್ಲ ಸರ್. 11:15 12 ಗಂಟೆ ಒಳಗಡೆನೇ ಆಗಿದೆ ಸರ್. ಇಲ್ಲ ಸರ್. ಇಲ್ಲ ಸರ್, ಯಾರು ವನಜಾಕ್ಷಿ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳವನ್ನ ಕರೆಸಿ ತನಿಖೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವರ್ಕೌಟ್ ಆಯ್ತಾ? ವ್ಯವಸ್ಥೆ ಮಾಡ್ತಾರೆ ಅಲ್ಲ, ಎಲ್ಲಿ ಅಲ್ಲೆಲ್ಲ ಸೈಡ್ ಆಗಿ ಸೂಟಿ ಕಲರ್ ತೋರಿಸ್ಕೊಂಡು ಕಲರ್ ವೆಹಿಕಲ್ ಇತ್ತು ಪಾಸ್ ಒಟ್ಟಾರೆ ಬೀಗ ಹಾಕಿದ್ದ ಮನೆಗೆ ಕನ್ನ ಹಾಕಿದ ಕಳ್ಳರು 110 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದು, ಕಳ್ಳತನ ವಿಚಾರ ಪೊಲೀಸರಿಗೆ ಹಲವು ಅನುಮಾನಗಳನ್ನು ಮೂಡಿಸಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.